ಇವತ್ತು ನಮ್ಮನೆ ಸ್ಪೆಷಲ್ ಐಟಮ್ ಏನಪ್ಪ ಅಂದರೆ ಚಿತ್ರಾನ್ನ ಮಾಡೋದು ತುಂಬ ಈಸಿ. ಅದು ಹೇಗೆ ಅಂತ ಹೇಳ್ಕೊಡ್ತೀನಿ. ಒಂದು ಜಾರಲ್ಲಿ ಜೀರಿಗೆ 1 ಸ್ಪೂನು, ಸಾಸಿವೆ 1/4 ಸ್ಪೂನು ಅಥವಾ ಅರ್ಧ ಸ್ಪೂನು, ಮತ್ತು ಇಂಗು. ನಾನು ಪೌಡರ್ ಇಂಗು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಸಾಲಿಡ್ ಇಂಗಿದ್ರೂ ನೀವು ಹಾಕೋಬೋದು. ಅದನ್ನು ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಇನ್ನೊಂದು ಬಾಣಲಿಯಲ್ಲಿ ಎಣ್ಣೆ, ಕಡಲೆಕಾಯಿ ಬೀಜನ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡು ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಕೊನೆಗೆ ಮಿಕ್ಸ್ ಮಾಡೋ ಟೈಮಲ್ಲಿ ಹಾಕೋಬೇಕು. ಇದಾದಮೇಲೆ ಅದೇ ಎಣ್ಣೆಗೆ ತಿರ್ಗಾ ನೀವು ಸಾಸಿವೆ, ಆಮೇಲೆ ಸ್ವಲ್ಪ ಜೀರಿಗೆ, ಕರಿಬೇವು, ಅದ್ರ ಜೊತೆಗೆ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಉದ್ದಿನಬೇಳೆ ಇದ್ದರೂ ನೀವು ಹಾಕೋಬೋದು. ನಾನು ಹಾಕ್ಕೊಳ್ಳಿಲ್ಲ ಅಷ್ಟೇ. ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಇದು ಉರಿತಾ ಇದ್ದಂಗೆ ಅದ್ರ ಜೊತೆಗೆ ಚಿಲ್ಲಿ ನಾನು ಉದ್ದ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಥರದ್ರಲ್ಲಿ ಕಟ್ ಮಾಡ್ಕೊಳ್ಳೋಕೆ ಇಷ್ಟನೋ ಹಂಗೆ ಮಾಡ್ಕೋಬೋದು. ಇದು ಫ್ರೈ ಆಗ್ತಿದ್ದಂಗೆ ನಾವು ಮಾಡಿಟ್ವಲ್ಲ ಪೌಡರು, ಅದನ್ನು ಆ್ಯಡ್ ಮಾಡ್ಕೋಬೇಕು. ಆ ಪೌಡರ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಬಾಡಿಸಿ. ಬಾಡಿಸಿದ್ಮೇಲೆ ಈರುಳ್ಳಿ ಹಾಕ್ಕೋಬೇಕು. ನಾನು ಈರುಳ್ಳಿ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಚಿತ್ರಾನ್ನಕ್ಕೆ ಉದ್ದ ಕಟ್ ಮಾಡ್ತಾರೆ. ನೀವು ಉದ್ದ ಕಟ್ ಮಾಡ್ಕೊಳ್ಳಿ. ಅದನ್ನು ಹಾಕಿ ಎಣ್ಣೆಯಲ್ಲಿ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ಫ್ರೈ ಮಾಡೋ ಟೈಮಲ್ಲಿ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ, ಯಾಕಂದರೆ ಬೇಗ ಫ್ರೈ ಆಗುತ್ತೆ. ಆಮೇಲೆ ಅದು ಬ್ರೌನಿಷ್ ಕಲರ್ಗೆ ಬರಬೇಕು. ಇದು ಬ್ರೌನಿಷ್ ಕಲರ್ಗೆ ಬಂದಿದ್ದ ತಕ್ಷಣ ಟೊಮೆಟೊನ ಆ್ಯಡ್ ಮಾಡ್ಕೊಳ್ಳಿ. ಒಬ್ಬೊಬ್ಬರು ಟೊಮೆಟೊ ಇಷ್ಟಪಡ್ತಾರೆ ಹಾಕ್ಕೊಳ್ಳೋದಕ್ಕೆ, ಒಬ್ಬೊಬ್ಬರು ಇಷ್ಟಪಡಲ್ಲ. ಸೊ ಆಪ್ಷನಲ್. ನಿಮ್ಗೆ ಟೊಮೆಟೊ ಬೇಕಂದರೆ ನೀವು ಹಾಕೋಬೋದು, ಟೊಮೆಟೊ ಬೇಡ ಅಂದರೆ ಬಿಟ್ಬಿಡ್ಬೋದು. ನಮ್ಮ ಮನೇಲಿ ಟೊಮೆಟೊ ಇಷ್ಟಪಡೋ ಕಾರಣಕ್ಕೆ ನಾನು ಹಾಕ್ಕೊಂಡಿದ್ದೀನಿ. ಅದು ಫ್ರೈ ಆಗಬೇಕಾದ್ರೆ ನಾನಿಲ್ಲಿ ಯಾವ್ದು ಆ್ಯಡ್ ಮಾಡ್ಕೊಳ್ತೀನಪ್ಪ ಅಂದರೆ ಅರಿಶಿಣದ ಪುಡಿ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಸ್ವಲ್ಪ ಅರಿಶಿಣದ ಪುಡಿ. ನಂತರ ಇದು ಎಷ್ಟೊತ್ತು ನೀವು ಫ್ರೈ ಮಾಡಬೇಕು ಅಂದರೆ, ಅದು ಫ್ರೈ ಆಗಬೇಕಾದ್ರೆ ಆನಿಯನಿಂದ ಆ ಆಯಿಲ್ಲು ಬಿಟ್ಕೊಳ್ಳುತ್ತೆ. ಅಷ್ಟವರೆಗೂ ನೀವು ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ಆದಷ್ಟು ತಿರುಗಿಸ್ತಾ ಇರಿ, ಯಾಕೆಂದರೆ ತಳ ಸೀದೋಗ್ಬಿಟ್ರೆ ಚೆನ್ನಾಗಿರಲ್ಲ. ಸೊ ನೀವಿಲ್ಲಿ ನೋಡ್ಬೋದು, ಅದು ಫ್ರೈ ಆಗ್ತಾ ಹಂಗೆ ಆಯಿಲ್ ಬಿಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇಲ್ಲಿ ಆಯಿಲ್ ಬಿಟ್ಟಾಗಿದೆ ಅಷ್ಟೇ. ಇದು ಕ್ಲೀನಾಗಿ ಫ್ರೈ ಆಗಿದೆ. ಇವಾಗ ನಾನೇನು ಆ್ಯಡ್ ಮಾಡ್ತಾಯಿದ್ದೀನಿ ಅಂದರೆ ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡಿದ್ದೀನಿ. ಅದ್ರ ಜೊತೆಗೆ ತೆಂಗಿನಕಾಯಿ ರುಬ್ಕೊಂಡಿರೋದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಕೆಲವೊಬ್ರು ತುರಿದಿರೋದನ್ನ ಆ್ಯಡ್ ಮಾಡ್ತಾರೆ, ಇನ್ನೊಂದು ರುಚಿ ಜಾಸ್ತಿ ಇರುತ್ತೆ. ಜಾರಲ್ಲಿ ಹಾಕಿ ರುಬ್ಕೊಂಡಿದ್ದೀನಿ. ಸೊ ಅದೊಂದು ಚೂರು ಫ್ರೈ ಆಗಿದ ತಕ್ಷಣ ನಾವು ಫಸ್ಟೇ ಫ್ರೈ ಮಾಡಿ ಎತ್ತಿಟ್ಟಿದ್ವಲ್ಲ ಕಡಲೆಕಾಯಿ ಬೀಜ, ಅದನ್ನು ಆ್ಯಡ್ ಮಾಡ್ಕೊಂಬಿಡಿ. ಕೊನೆಗೆ ಕೊತ್ತಂಬರಿ ಹಾಕ್ದಿರ ಟೇಸ್ಟ್ ಎಲ್ಲಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಂತರ ನೀವು ಬಿಸಿ ಅನ್ನಕ್ಕೆ ಗೊಜ್ಜನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಟೇಸ್ಟೇ ಸಕ್ಕತ್ತಾಗಿರುತ್ತೆ.